ಕೆಲಸ ಕೊಟ್ಟ ಮಾಲೀಕನಿಗೆ ಆತ ಮಾಡಿದ್ದು ನಂಬಿಕೆ ದ್ರೋಹ. ಕಷ್ಟಪಟ್ಟು ಕೆಲಸ ಮಾಡದೆ ಸಡನ್ ಆಗಿ ಹಣ ಮಾಡಬೇಕು ಅಂತ ಮಾಡಬಾರ್ದ ಕೆಲಸ ಮಾಡಿದ್ದಾನೆ. ತನ್ನ ಸ್ನೇಹಿತರ ಜೊತೆ ಸೇರಿ ಕೆಲಸ ಮಾಡೋ ಕಚೇರಿಗೆ ಕನ್ನ ಹಾಕಿ ಅಂಧರಾಗಿದ್ದಾನೆ. ಅಷ್ಟಕ್ಕೂ ಆ ಕಚೇರಿ ಯಾವುದು, ಆ ಕದಿಮ ಕದ್ದಿದ್ದೆಷ್ಟು, ಕದ್ದ ಹಣದಲ್ಲಿ ಆತ ಮಾಡಿದ್ದೇನು, ಈ ಎಲ್ಲದರ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ. ಕೆಲಸಕ್ಕಿದ್ದ ಕಚೇರಿಯಲ್ಲೇ ಕಳ್ಳತನ, ಇಬ್ಬರ ಬಂಧನ. 81.66 ಲಕ್ಷ ರೂಪಾಯಿ ನಗದು ವಶಪಡಿಸಿಕೊಂಡ ಪೊಲೀಸರು. ಸ್ನೇಹಿತರ ಜೊತೆಗೂಡಿ ಕೆಲಸಕ್ಕಿದ್ದ ಕಚೇರಿಯ ಬೀಗ ಮುರಿದು ಹಣ ಕಳುವು ಮಾಡಿದ್ದ ಇಬ್ಬರು ಆರೋಪಿಗಳನ್ನ ಸದಾಶಿವನಗರ ಠಾಣೆ ಪೊಲೀಸರು ಬಂಧಿಸಿ 81.66 ಲಕ್ಷ ನಗದು ವಶಪಡಿಸಿಕೊಂಡಿದ್ದಾರೆ. ಎಸ್, ಈ ಫೋಟೋದಲ್ಲಿ ಕಾಣ್ತಿರೋ ವ್ಯಕ್ತಿಯ ಹೆಸರು ಧನಂಜಯ ಮತ್ತು ಪ್ರವೀಣ್ ನಾಯಕ್ ಎಂದು. ಆರೋಪಿ ಧನಂಜಯ ಡಿಇಎಲ್ ರಸ್ತೆಯಲ್ಲಿರೋ ಬಿಲ್ಡರ್ಸ್ ಅಂಡ್ ಮೈನಿಂಗ್ ಕಂಪನಿಯಲ್ಲಿ ಅಕೌಂಟೆಂಟ್ ಕಮ್ ಕ್ಯಾಶಿಯರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ. ಕಂಪನಿಯಲ್ಲಿ ನಿತ್ಯ ಹಣ ಹರಿದು ಬರ್ತಾ ಇತ್ತು. ಪ್ರತಿದಿನ ಕಂತೆ ಹಣ ನೋಡ್ತಾ ಇದ್ದ ಧನಂಜಯನಿಗೆ ದುಡ್ಡಿನ ದುರಾಸೆ ಉಂಟಾಗಿ ಕಂಪನಿಯಲ್ಲಿದ್ದ ಹಣವನ್ನೇ ದರೋಡೆ ಮಾಡಿ ಸಿಕ್ಕಿಬಿದ್ದಿದ್ದಾನೆ. ಯಾಕಂದ್ರೆ ಡೈಲಿ ಕಲೆಕ್ಷನ್ ಆಗ್ತಿದ್ದು ಆ ಪರ್ಟಿಕ್ಯುಲರ್ ಆಫೀಸ್ ಅಲ್ಲಿ ಟೋಟಲ್ 91 lakhs ಪೈಕಿ 81,66,000 ರಿಕವರಿ ಆಗಿದೆ. ಮತ್ತೆ ಇಬ್ರು ಆರೋಪಿಯವರು ಸಿಕ್ಕಿದ್ರು. ಇನ್ನೂ ಇಬ್ರು ಆರೋಪಿ ಸಿಗ್ಬೇಕು, ಬಹುಶಃ ಅವ್ರ ಕಡೆ ಸಿಗ್ಬೇಕು. ಬಟ್ ಆಲ್ಮೋಸ್ಟ್ 90% ಗಿಂತ ಜಾಸ್ತಿ ರಿಕವರಿ ಆಗಿದೆ. ಇದು ಕೂಡ ಬಹಳ ಬೇಗನೆ ನಮ್ಮವರು ಟೆಕ್ನಿಕಲ್ ಆಧಾರದ ಮೇಲೆ ರಿಕವರಿ ಮಾಡಿ ಆಲ್ಮೋಸ್ಟ್ ಇಂಟ್ಯಾಕ್ಟ್ ರಿಕವರಿ ಮಾಡಿದ್ದಾರೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಸದಾಶಿವನಗರ ಟೀಮ್. ಕಳೆದ ಫೆಬ್ರವರಿ 19ರಂದು ಕಂಪನಿಯ ಮಾಲೀಕರು ಕೆಲಸ ಮುಗಿಸಿಕೊಂಡು ಕಚೇರಿಗೆ ಬೀಗ ಹಾಕಿ ಮನೆಗೆ ತೆರಳಿದ್ರು. ಈ ವೇಳೆ ಧನಂಜಯ ಮತ್ತು ಸ್ನೇಹಿತರು ಕಚೇರಿ ಬೀಗ ಮುರಿದು 91 ಲಕ್ಷ ದೋಚಿ ಪರಾರಿಯಾಗಿದ್ರು. ಮರುದಿನ ಕಂಪನಿಯವರು ಸದಾಶಿವನಗರ ಠಾಣೆಗೆ ದೂರು ನೀಡಿದ್ರು. ದೂರು ದಾಖಲಿಸಿದ ಪೊಲೀಸರು ಶಿವಮೊಗ್ಗ ಹಾಗೂ ದಾವಣಗೆರೆಯಲ್ಲಿ ಧನಂಜಯ ಹಾಗೂ ಪ್ರವೀಣ್ ಎಂಬಾತನನ್ನ ಬಂಧಿಸಿದ್ದಾರೆ. ಪೊಲೀಸರ ವಿಚಾರಣೆ ವೇಳೆ ನಾವೇ ಕಳ್ಳತನ ಮಾಡಿರೋದಾಗಿ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. ಹೆಚ್ಚಿನ ಹಣ ಮಾಡೋ ಉದ್ದೇಶದಿಂದ ಸ್ನೇಹಿತನೊಂದಿಗೆ ಸೇರಿ ಈ ಕಳ್ಳತನ ಮಾಡಿದ್ದಾಗಿ ತಿಳಿಸಿದ್ದಾನೆ. ಬಳಿಕ ಮನೆಯಲ್ಲಿ ಬಚ್ಚಿಟ್ಟಿದ್ದ 81 ಲಕ್ಷ ಹಣ ಜಪ್ತಿ ಮಾಡಲಾಗಿದ್ದು 2 ದಿನಕ್ಕೆ ಬರೋಬ್ಬರಿ 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಎಂಜಾಯ್ ಮಾಡಿದ್ದಾನೆ ಅಂತ ತಿಳಿದು ಬಂದಿದೆ. ಒಟ್ಟಾರೆ ಹಣದಾಸೆಗೆ ಸ್ನೇಹಿತರ ಜೊತೆಗೂಡಿ ಕೆಲಸಕ್ಕಿದ್ದ ಕಚೇರಿಯ ಬೀಗ ಮುರಿದು ಹಣ ಕಳುವು ಮಾಡಿದ ಆರೋಪಿಯನ್ನ ಸದಾಶಿವನಗರ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಉಳಿದ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.